ಸೂತ್ರ 17 ದ್ರಷ್ಟಾದೃಶ್ಯಯೋ ಸಂಯೋಗೋ ಹೇಯ ಹೇತು. ಪದಗಳ ವಿಭಾಗ ದ್ರಷ್ಟ ದೃಶ್ಯಯೋ ಸಂಯೋಗ ಹೇಯ ಹೇತು. ದ್ರಷ್ಟ ಎಂದರೆ ಸಾಕ್ಷಿಯಾಗಿರುವಂತಹವನು, ನೋಡುವಂತಹವನು, ನಿರಂತರವಾಗಿ ಸಾಕ್ಷಿಯಾಗಿರುವನು. ದೃಶ್ಯಯೋ ಅಂದರೆ ನೋಟ, ದೃಶ್ಯ, ಘಟನಾವಳಿ, ಸಂದರ್ಭಗಳು. ಸಂಯೋಗ ಅಂದರೆ ಅನ್ಯೋನ್ಯತೆಯಿಂದ ಐಕ್ಯತೆಯನ್ನು ಪಡೆದಿರುವಂಥದ್ದು. ಹೇಯ ಹೇತುವು ಅಂದರೆ ವರ್ಜಿಸಲೇಬೇಕಾದಂತಹ, ದುಃಖಕಾರಕವಾದಂತಹ, ಹಾನಿಕಾರಕವಾದಂತಹ ಸ್ಥಿತಿಗತಿಗಳಿಗೆ ಕಾರಣವಾದಂತಹದ್ದು. ಭಾವಾರ್ಥ: ವಿಸ್ಮೃತಿಯಲ್ಲಿ ವರ್ಜಿಸಲೇಬೇಕಾದಂತಹ, ತಿರಸ್ಕರಿಸಲೇಬೇಕಾದಂತಹ ವಸ್ತುಗಳು ಇರುವುದರಿಂದ ಅವನಿಗೆ ಮುಂದಿನ ಜನ್ಮವು ಏರ್ಪಾಡಾಗಿರುತ್ತದೆ. ಒಳ್ಳೆಯ ಮಾರ್ಗದರ್ಶಕನಾದ ಗುರು ಸಿಕ್ಕರೆ ಅವನಿಗೆ ಈ ವಿಸ್ಮೃತಿಯಲ್ಲಿ ಯಾವುದನ್ನು ವರ್ಜಿಸಬೇಕೋ ಅದನ್ನು ತಿರಸ್ಕರಿಸಲು ಸಾಧ್ಯವಾಗುತ್ತದೆ. ಸಾಧಾರಣವಾಗಿ ಜೀವಾತ್ಮ ಹಾಗೂ ಈ ಲೌಕಿಕ ಪ್ರಪಂಚ ಅನ್ನೋದು ದ್ರಷ್ಟ ಹಾಗೂ ದೃಶ್ಯ ಇವುಗಳ ಸಂಯೋಗದಿಂದಲೇ ವಿಸ್ಮೃತಿಯಲ್ಲಿ ಬಾಹ್ಯ ಪ್ರಪಂಚದ ಆಕರ್ಷಣೆಯಿಂದಾಗಿ ಜೀವಾತ್ಮನಿಗೆ ದಾರುಣವಾದಂತಹ ಜನ್ಮವು ಬರುತ್ತದೆ. ಸೂತ್ರ 18 ಪ್ರಕಾಶ ಕ್ರಿಯಾ ಸ್ಥಿತಿಶೀಲಂ ಭೂತೇಂದ್ರಿಯಾತ್ಮಕಂ ಭೋಗಾಪವರ್ಗಾರ್ಥಂ ದೃಶ್ಯಂ. ಪದಗಳ ವಿಭಾಗ ಪ್ರಕಾಶ, ಕ್ರಿಯಾ, ಸ್ಥಿತಿ, ಶೀಲ, ಭೂತೇಂದ್ರಿಯಾತ್ಮಕ, ಭೋಗ, ಅಪವರ್ಗ, ಅರ್ಥಂ, ದೃಶ್ಯಂ. ಪ್ರಕಾಶ ಅಂದರೆ ಬೆಳಕು, ಪ್ರಜ್ಞೆ, ಬುದ್ಧಿ. ಇದು ಸಾತ್ವಿಕ ಗುಣದ ಪ್ರತಿನಿಧಿಸುತ್ತದೆ. ಕ್ರಿಯಾ ಎಂದರೆ ಕೆಲಸ, ಕಾರ್ಯ. ಇದು ರಜೋಗುಣವನ್ನು ಪ್ರತಿನಿಧಿಸುತ್ತದೆ. ಸ್ಥಿತಿ ಅಂದರೆ ಇರುವಂತಹದ್ದು, ನಿಲುಗಡೆ. ಇದು ತಮೋಗುಣವನ್ನು ಪ್ರತಿನಿಧಿಸುತ್ತದೆ. ಶೀಲ ಅಂದರೆ ಗುಣ. ಸತ್ವ, ರಜಸ್ಸು, ತಮೋಗುಣ ಇವುಗಳ ಸ್ವಭಾವ ಹಾಗೂ ಧರ್ಮ. ಭೂತೇಂದ್ರಿಯಾತ್ಮಕ ಅಂದರೆ ಎಲ್ಲವೂ ಪಂಚಭೂತಗಳಿಂದ ಕೂಡಿರುವಂಥದ್ದು. ಪೃಥ್ವಿ, ಆಪ್, ತೇಜೋ, ವಾಯು, ಆಕಾಶ ಇವು ಪಂಚಭೂತಗಳು. ಇವುಗಳಿಂದ ಉತ್ಪನ್ನವಾಗಿರುವಂಥದ್ದು. ಭೋಗ ಅಂದರೆ ಕಷ್ಟ, ಸುಖ, ದುಃಖ, ಬಹುಮಾನ, ಶಿಕ್ಷೆ ಇವುಗಳೆಲ್ಲ ಅನುಭವಿಸುವಂಥದ್ದು. ಅಪವರ್ಗ ಅಂದರೆ ಲೌಕಿಕತೆಯ ಎಲ್ಲ ವಿಚಾರಗಳಿಂದ ಮುಕ್ತಿಯಾಗಿರುವಂಥದ್ದು. ಭೋಗ, ಅಪವರ್ಗ. ದೃಶ್ಯಂ ಅಂದರೆ ಇಂದ್ರಿಯಗಳಿಂದ ಹಾಗೂ ಮನಸ್ಸಿನಿಂದ ಅನುಭವವಾಗುವಂತಹ ಸಂವೇದನೆಗಳು. ಭಾವಾರ್ಥ: ಈ ಪ್ರಸ್ತುತ ಸೂತ್ರದಲ್ಲಿ ದೃಶ್ಯ ಎಂದರೆ ಪ್ರಕಾಶ, ಕ್ರಿಯಾಸ್ಥಿತಿ ಎಂಬ ತ್ರಿಗುಣಾತ್ಮಕವಾದಂತಹ ವಿಚಾರಗಳು ಹಾಗೂ ಭೂತೇಂದ್ರಿಯಾತ್ಮಕವಾಗಿರುವಂಥದ್ದು ಅಂದರೆ ಪಂಚಭೂತಗಳಿಂದ ಕೂಡಿರುವಂಥದ್ದು ಹಾಗೂ ಇಂದ್ರಿಯಗಳಿಗೆ ಅನುಭವವಾಗುವಂತಹ ವಿಚಾರಗಳು. ಇದು ಲೌಕಿಕವಾದಂತಹದ್ದು. ಇವುಗಳಿಂದ ಅಪವರ್ಗ ಎಂದರೆ ಮುಕ್ತಿಯನ್ನು ಹೊಂದಿ ಈ ಭೋಗಕ್ಕೆ ಬಲಿಯಾಗದೆ ಮೋಕ್ಷಕ್ಕೆ ಅರ್ಹತೆ ಹಾಗೂ ಯೋಗ್ಯತೆಯನ್ನು ಪಡೆದುಕೊಳ್ಳಬೇಕು ಎಂಬುದನ್ನು ಈ ಸೂತ್ರದಲ್ಲಿ ಮನಗಂಡುಕೊಳ್ಳಬೇಕಾಗುತ್ತದೆ.